ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಸೊ ಈ ವ್ಲಾಗ್ ಇಟ್ಸ್ ವೆರಿ ಸ್ಪೆಷಲ್ ಟು ಮೈ ಹಾರ್ಟ್ ಬಿಕಾಸ್ ಎಲ್ರಿಗೂ ಗೊತ್ತಿರೋ ಹಂಗೆ ಜನರಲಾಗಿ ನನ್ನ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ಫಾಲೋ ಮಾಡ್ತಿರೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಗೊತ್ತಿದೆ ದಟ್ ನಮ್ಮ ಮನೇಲಿ ಒಂದು ಪುಟ್ಟ ಹೆಣ್ಮಗು ಇದೆ. ಸೊ ಆ ಹೆಣ್ಮಗು ಹುಟ್ಟಿದಾಗ ಇಟ್ಸ್ ವೆರಿ ಸ್ಪೆಷಲ್ ಟು ಅಸ್ ಬಿಕಾಸ್ ನಮ್ಮ ಅಕ್ಕನ ಮಕ್ಕಳು. ಆ್ಯಂಡ್ ಆ ಮಗು ಹುಟ್ಟಿದ ಮೇಲೆ ನಾನು ಯಾವುದೇ ರೀತಿ ವ್ಲಾಗ್ಸ್ ಆಗಲಿ ಏನೂ ಅಪ್ಲೋಡ್ ಮಾಡಿಲ್ಲ, ಫೇಸ್ ರಿವೀಲ್ ಕೂಡ ಮಾಡಿಲ್ಲ. ಸೊ ಇವತ್ತು ಯುಗಾದಿ ಹಬ್ಬ, ಒಳ್ಳೆ ದಿನ, ಸ್ಪೆಷಲ್ ಡೇ. ಸೊ ಫೇಸ್ ಎಲ್ಲ ರಿವೀಲ್ ಮಾಡೋಣ, ಅದ್ರ ರಿಲೇಟೆಡ್ ವ್ಲಾಗ್ಸ್ ಆಗಿರ್ಬೋದು, ಅವಳು ಡೆಲಿವರಿ ವ್ಲಾಗಿಂದ ಹಿಡಿದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಹಿಡಿದು ಅವಳು ಮನೆಗೆ ಕರ್ಕೊಂಬಂದಿದ್ದು ಅಥವಾ ಅವಳು ಪ್ರತಿ ತಿಂಗಳು ಫೋಟೋಶೂಟ್ ಆಗಿರ್ಬೋದು ಎಲ್ಲನೂ ಅಪ್ಲೋಡ್ ಮಾಡೋಣ ಅಂತ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಇರುತ್ತೆ. ಸೊ ಪ್ಲೀಸ್ ಡು ಚೆಕ್ಔಟ್, ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಸೊ ಯಾ, ಸ್ಟೇ ಟ್ಯೂನ್. ಸ್ಮೈಲ್. ಸೊ ಇದು ಬಂದು ಡಿಸೆಂಬರ್ 28 ಅರ್ಲಿ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗೆ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿಬಿಟ್ಟು ಎಲ್ಲ ಪ್ರೊಸೀಜರ್ಸು ಮುಗ್ದಾದ್ಮೇಲೆ ವೇಟಿಂಗ್. ಸೊ ಯಾವಾಗ ಡೆಲಿವರಿ ಎಲ್ಲ ಆಗುತ್ತೆ ಅಂತ. ಸೊ ಅದ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ. ಅಕ್ಕ ನಿಂಗೆ ಯಾವ್ದು ಅನಿಸ್ತಿದೆ ಅಕ್ಕ? ಬಾಯ್ ಬೇಬಿನ ಗರ್ಲ್ ಬೇಬಿನ? ಲಾಸ್ಟ್ ಗೆಸ್. ಬಾಯ್ ಆಗಿದ್ದಿದ್ರೆ ಲೇಟಾಗಿ ಆಗ್ತಾಯಿತ್ತು, ಮೋಸ್ಟ್ಲಿ ಗರ್ಲ್ ಅನ್ಸುತ್ತೆ. ನಿಮಗೆ ಹೇಳ್ಬೇಕು. ಮಮ್ಮಿಗೆ ಬ್ಲೂ ಕಲರ್ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಬಂದೆ. ನನಗೆ ನನಗೆ ಗರ್ಲ್ ಬೇಬಿ ಅನಿಸ್ತಾಯಿದೆ, ಅದಕ್ಕೆ ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡ್ಬಂದಿದ್ದೀನಿ. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗುತ್ತೆ. ಸೊ ನಾವೆಲ್ಲರೂ ಅಂದ್ಕೊಂಡಂಗೆ, ನಾವೆಲ್ಲರೂ ಬಯಸ್ದಂಗೆ ಹೆಣ್ಮಗು ಆಯಿತು. ಸೊ ವಿ ವೆರಿ ಬ್ಲೆಸ್ಡ್ ಆ್ಯಂಡ್ ವೆರಿ ಹ್ಯಾಪಿ. ನಮ್ಮ ಮನೇಲಾಗಿರ್ಬೋದು, ನಮ್ಮ ಬಾಬಾ ಮನೇಲಾಗಿರ್ಬೋದು, ಇಬ್ಬರು ಮನೇಲಿ ಎಷ್ಟು ಖುಷಿ ಇತ್ತು ಗೊತ್ತಾ ಹೆಣ್ಮಗು ಅಂದಾಗ. ಅಫ್ಕೋರ್ಸ್ ಗಂಡು ಮಗುನೂ ಬೇಕು ಅಂತ ಅಂದ್ಕೊಂಡ್ವಿ, ಹೆಣ್ಮಗುನೂ ಬೇಕು ಅಂತ ಅಂದ್ಕೊಂಡು. ಯಾವ ಮಗು ಆಗಲಿ, ಹೆಲ್ದಿ ಮಗು ಆಗಲಿ, ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಸೊ ಇಬ್ಬರು ಕೂಡ ತುಂಬ ಹೆಲ್ದಿಯಾಗಿದ್ದರು. ಪಾಪು ವೆಯ್ಟ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿ ಕೂಡ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಕ್ಯೂಟ್. ನೋಡಿದಾಗ ಫಸ್ಟ್ ಟೈಮ್ ಮಗು ನೋಡಿದಾಗ ಎಷ್ಟು ಮುದ್ದು ಅಂತ ಅನಿಸ್ಬಿಡ್ತು. ಸೊ ಹೆಣ್ಮಗು ಆಗಿ ಲಿಟ್ರಲಿ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬಂದಳು ಅಂತ ಅಂದ್ಕೊಂಡ್ವಿ. ಇಲ್ಲೋ ಸೊ ಇದು ಬಂದು ಡಿಸೆಂಬರ್ 31 ವ್ಲಾಗ್. ಸೊ 2025 ಸೊ 4 ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಆ್ಯಂಡ್ ಅವತ್ತು ಕೂಡ ನಾವು ಮಗುನ ವೆಲ್ಕಮ್ ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಸೊ ಇವಾಗೆಲ್ಲ ಬರುತ್ತಲ್ಲ ಹೂವು ಹಾಕಿ ವೆಲ್ಕಮ್ ಮಾಡೋದು. ಸೊ ನಾವು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ, ಸೊ 4 ಗಂಟೆಗೆ ಬರ್ತೀನಿ ಅಂದರು. ಬಟ್ 8:30 ಆಗಿತ್ತು. ಆಲ್ಮೋಸ್ಟ್ ಟ್ರಾಫಿಕ್ ಮಳೆ ಎಲ್ಲ ಬರ್ತಿದ್ದರಿಂದ ಸ್ವಲ್ಪ ಲೇಟ್ ಆಗಿತ್ತು. ಸೊ ಎಲ್ಲ ಬಲೂನ್ಸ್ ಎಲ್ಲ ತಂದು ಹಾಕಿಟ್ಟು, ಆಮೇಲೆ ತೊಟ್ಲೆಲ್ಲ ಅರೇಂಜ್ ಮಾಡಿ ಮಗುಗೋಸ್ಕರ ಆ್ಯಂಡ್ ಅವ್ರು ಬರೋದಕ್ಕೆ ಅಂತಲೇ ಫುಲ್ ಹೂವದ ವೆಲ್ಕಮ್ ಎಲ್ಲ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಅಸ್. ಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ಬಾಸಂತೆ, ಮುದ್ದು ಹೂವಂತೆ, ಉಕ್ಕೋ ಹಾಲಂತೆ. ಹೊಸ ಬಾನು ಹೊಸ ಭೂಮಿ, ನೀ ಹೆಜ್ಜೆ ಇಟ್ಟಲ್ಲಿ ಹೊಸದಾದ ರಾಗ ಆಲಾಪ, ಈಗ ನಿನ್ನಲ್ಲೇ ನಿನ್ನ ಕಣ್ಣಲ್ಲೇ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಸೊ ಇಲ್ಲಿ ಆ್ಯಕ್ಚುಲಿ ಮಗುದು ಹೆಜ್ಜೆ ಗುರುತನ್ನ ಒಂದು ಬಟ್ಟೆ ಮೇಲೆ ಇಡಿಸಿ ನೆನಪಿಗಾಗಿ ಇವತ್ತಿಗೂ ಕೂಡ ನೋಡಿದ್ರೆ ನಮಗೆ ಅದು ತುಂಬ ಚೆರಿಷಬಲ್ ಅನಿಸುತ್ತೆ. ಸೊ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ. ಸೊ ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಸ್ವೀಟ್. ಆಫ್ಕೋರ್ಸ್ ಹೇಳ್ತಾರೆ ತುಂಬ ಜನ ಅದು ಕೆಮಿಕಲ್ಸ್ ಇರುತ್ತೆ, ಅರಿಶಿನ ಕುಂಕುಮ ಯೂಸ್ ಮಾಡಬಾರ್ದು, ಮಗುಗೆ ತುಂಬ ಸೆನ್ಸಿಟಿವ್ ಅಂತ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ರಿಕಾಷನ್ಸ್ ಎಲ್ಲ ತೊಗೊಂಡೇ ನಾವು ಮಾಡಿದ್ದು. ಸೊ ಒಂದೊಂದು ಮನಸ್ಸಲ್ಲೂ 100 ಭಾವ ಸಂಚಾರ, ಒಂದೊಂದು ಕ್ಷಣದಲ್ಲೂ ಕಾಲಕ್ಕೆ ತಕ್ಕ ಅವತಾರ. ಗೆಲ್ಲಬೇಕು ಹಂಗಿನ ಬದುಕ, ಮೆಟ್ಟಿ ನಿಲ್ಲುತ್ತಾ, ರೋಗನ್ನು ನಲಿಯುವಂತೆ ಸ್ವೀಕಾರ ಮಾಡುತ್ತಾ, ಬದುಕನ್ನು ತೂಗೋ ಚೆಲುವೆ, ಲಕ್ಷ್ಮೀ ಬಾರಮ್ಮ.
ಮಗಳ ಸೂತ್ಕ ಕಳ್ಕೊರೆ ಕಳ್ಕೊಳ್ಳೋ ಇವಾಗ ಮತ್ತೆ ಮಗು ಜೊತೆ ಕಲ್ತ್ಕೋಬೇಕು ABCD ಇಂದ. ಸೂತ್ಕ ಕಳ್ಕೊಳ್ಳೋ ಫಂಕ್ಷನ್ ಅಂತ ಕಲ್ಕೊರೆ ಅದು ಹಂಗೆ ಇದೆ ಕಲ್ಕೋ. ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯಃ ಪ್ರಥಮ ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಂ ಗತೋಪಿ ವಾ ಯಸ್ಮದೇ ಪುಂಡರೀಕಾಕ್ಷಂ ಕಳಾಭ್ಯಾಂತ ಧರ್ಮಸ್ಥೋ ಶಿವಂ ಕರ್ಮಾಸ್ತೋ. ಸೊ ಇದು ಒಂದು 11ನೇ ದಿನ. ಸೊ 11ನೇ ದಿನಕ್ಕೆ ನಮ್ಮ ಮನೆಯಲ್ಲಿ ಸುತ್ಕ ಕಳ್ಕೊಳ್ಳೋ ಒಂದು ಫಂಕ್ಷನ್ ಥರ ಮಾಡಿ ಸಣ್ಣ ಫಂಕ್ಷನ್ ಮಾಡಿ. ಸೊ ಜೊತೆಗೆ ಹೆಸರು ಕೂಡ ಇಟ್ಟರು, ಇಂದ ಬಂದಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುತ್ಕ ಕಳ್ಕೊಳ್ಳೋದು ಮೂರು ದಿನಕ್ಕೂ ಮಾಡ್ತಾರೆ, 5 ದಿನಕ್ಕೂ ಮಾಡ್ತಾರೆ, ಆ್ಯಂಡ್ 9ನೇ ದಿನಕ್ಕೂ ಮಾಡ್ತಾರೆ, 11ನೇ ದಿನಕ್ಕೂ ಮಾಡ್ತಾರೆ. ಸೊ ನಾವು Jan 7th ಹುಟ್ಟಿದ 11ನೇ ದಿನಕ್ಕೆ ಮಾಡಿದ್ವಿ. ಸೊ ವೆರಿ ಕ್ಲೋಸ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಆ್ಯಂಡ್ ನಮ್ಮ ಬಾವ ಅವ್ರ ಫ್ಯಾಮಿಲಿ ಕರೆದ್ಬಿಟ್ಟು ಸುತ್ಕ ಕಳ್ಕೊಂಡಿದ್ದೆ, ಅಷ್ಟೇ ಮಾಡಿದ್ಬಿಟ್ಟೆ. ಸೊ ಜೊತೆಗೆ ನಾವು ಅವತ್ತು ತೊಟ್ಲು ಶಾಸ್ತ್ರ ಕೂಡ ಮಾಡಿದ್ವಿ. ಸೊ ಪುರೋಹಿತರೆಲ್ಲ ಬಂದಿದ್ರಲ್ಲ, ಸೊ ಒಳ್ಳೆ ದಿನ ಆಗಿತ್ತು ಅಂತ ಹೇಳಿ ತೊಟ್ಲು ಶಾಸ್ತ್ರನೂ ಕೂಡ ಮಾಡಿಬಿಟ್ವಿ. ಸೊ ಇಲ್ಲಿ ಬಂದುಬಿಟ್ಟು ತೊಟ್ಲಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಶಾಸ್ತ್ರ ಮಾಡೋದಷ್ಟೇ. ಹೆಸರಿಟ್ವಿ, ತೊಟ್ಲು ಶಾಸ್ತ್ರ ಮಾಡಿದ್ವಿ, ಸುತ್ತ ಕೂಡ ಕಳ್ಕೊಂಡ್ವಿ. ಸೊ ಈ 3 ಪ್ರೋಗ್ರಾಮ್ ಒಂದು ಸ್ಥಿತಿ ಆಯಿತು. ಸೊ ಮುಂದೆ ಆ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡ್ತೀನಿ, ಚೆಕ್ಔಟ್. ಧಾನ್ಯಂ ಧನಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಚೆನ್ನಮ್ಮ ನಮ್ಮಜ್ಜಿ, ನಮ್ಮವ್ವ ಚಿಕ್ಕ ಚೆನ್ನಮ್ಮ. ಚೆನ್ನಮ್ಮ ಅದಕ್ಕೆ ಕೆಳಗಿಂದ ಕೊಡು, ಆಮೇಲೆ ಅವ್ರು ತಿರ್ಗಾ ನೆಕ್ಸ್ಟ್ ಮಗುನ ಹಿಂಗೆ ಮಾಡ್ಬೇಕಾ? ಮಗುನಲ್ಲಿ ಮಾಡಕ್ಕಾಗಲ್ಲ, ಮಾಡ್ತಾರೆ ಚಿಕ್ಕ ಮಗು. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಗಜಮುಖ ಜನನಿಯ ಧೀರ ಗಂಭೀರಳೆ ಅಂಬಾ ಭವಾನಿಯ ಬಾರಮ್ಮ, ಅಂಬಾ ಭವಾನಿ ದುರ್ಗಾ ಭವಾನಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಕರೆಕ್ಟಾಗಿ ನೀವು ನಮ್ದು ಚುಮ್ಮಿದು ಬರ್ತಡೆಗೆ ಟೆಂಟ್ ಕೊಟ್ಟಿದ್ದೆ ಒಂದು, ಅದಂಗೆ ಇಕ್ತಿದೆ ಕರಿಯಕ್ಕ ನೀನು ನೀನ್ ಕರಿ ಅದನ್ನ ಎಬ್ಬರ್ಸು ಅಂತ ಹೇಳ್ತಿರೋದು. ಚಿನ್ನಿ ಚೆನ್ನಿ ಪುಟ್ಟಿ ಕಳ್ಪುಟಿ ಕಳ್ಪುಟಿ ಚೆನ್ನಾಗೈತೆ. ಅದನ್ನೇ ಹೇಳ್ತಿರೋದು, ನಿಮ್ ತಂಗಿಗೆ ನೀವು ಒಬ್ಬಂಗೆ ಇಬ್ರಿಗೂ ಆಗಲ್ಲ. ಚೆನ್ನಾಗಿಲ್ಲ, ಕಳ್ಪುಟಿ ಅಂದ್ರೆ ಕಳ್ಪುಟಿ ಚೆನ್ನಾಗಿಲ್ಲ. ಅವಳು ಹಂಗೆ ನೋಡೋದು. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬಾಕಾಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಲವ್ ಯು, ಹ್ಯಾಪಿ ಯುಗಾದಿ ಎಲ್ರಿಗೂ. ಈ ವರ್ಷ ಚೆನ್ನಾಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.